ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನಷ್ಟು ಚೀಪ್ ಮೆಂಟಾಲಿಟಿ ನನಗಿಲ್ಲ. ನಾನು ನಿಂತರನೇ ನಡ್ಕೊಂಡ್ರೆ ನನಗೂ ನಿನಗೂ ವ್ಯತ್ಯಾಸನೇ ಇರಲ್ಲ. ಇದನ್ನ ಯಾರಾದ್ರೂ ನೋಡಿದ್ರೆ ನಿನ್ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗುತ್ತೆ. ಹಾಗಂತ ನಿನ್ ಮರ್ಯಾದೆ ಬಗ್ಗೆ ನನಗ್ ಯಾವ ಕಾಳಜಿನೂ ಇಲ್ಲ. ಮದ್ವೆ ಮಾಡಿ ಹೆಣ್ಮಗ್ಳನ್ನ ಮನೆಗ್ ತಂದ್ಕೊಳ್ತಾ ಇದ್ದೀರಾ. ಅವ್ರು ಏನ್ ಅನ್ಕೋತಾರೆ ಯೋಚನೆ ಮಾಡು. ಅಣ್ಣ ಮತ್ತೆ ದೊಡ್ಡಮ್ಮನ್ ಮುಖ ನೋಡಿ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ ಜೈಲಿಗೆ ಹಾಕ್ಸ್ತಾ ಇದ್ದೆ. ಸಾರಿ ಅಮೂಲ್ಯ. ಇನ್ಮೇಲೆ ಅದು ನೆಟ್ಟಿಗಿರೋದನ್ನ ಕಲ್ತ್ಕೋ. ಈಗ ನಾನು ಹೇಳ್ದಾಗ ಕೇಳು. ಸಾರಿ ಇನ್ಸ್ಪೆಕ್ಟರ್. ಇದ್ರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ಹಲೋ, ಏನ್ ತಮಾಷೆನಾ? ಅಷ್ಟೇ ಹೇಳಿ ಸುಮ್ನಾದ್ರೆ ಹೇಗೆ? ಏನಾಯ್ತು ಅಂತ ಸರಿಯಾಗಿ ಹೇಳು. ಅದು ಅಮೂಲ್ಯ ನಂಗೆ ನೆಕ್ಲೆಸ್ನ ವಾಪಸ್ ಕೊಟ್ಟಿದ್ಲು. ಮದ್ವೆ ಬಿಸಿಲಿ ನಾನೇ ಅದನ್ನ ಮರ್ತ್ಬಿಟ್ಟಿದ್ದೆ. ಈಗ ಅವಳು ಹೇಳಿದ್ಮೇಲೆ ನೆನಪಾಯ್ತು, ನನ್ನ ನೆಕ್ಲೆಸ್ ನನ್ನ ಹತ್ರನೇ ಇದೆ. ಏನಮ್ಮ, ಕಾನೂನು ಅಂದ್ರೆ ಆಟ ಅನ್ಕೊಂಡಿದ್ಯಾ? ಈ ವಯಸ್ಸಿಗೆ ಮರವ ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದು ಇರಬೇಕು. ಸಾರಿ ಇನ್ಸ್ಪೆಕ್ಟರ್. ನಿಮ್ಮ ಸ್ವಾರಿನ ಇವ್ರ ಹತ್ರ ಕೇಳಿ. ಸುಮ್ಮನೆ ನೀವೇ ಅನುಮಾನ ಪಟ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡಿದಿರಾ. ಮತ್ತೆ ಯಾವತ್ತು ಇಂಥ ಕೆಲಸ ಮಾಡಕ್ ಹೋಗ್ಬೇಡ. ಕಾನ್ಸ್ಟೇಬಲ್ ಬಂದ್ರೆ. ದೊಡ್ಡಪ್ಪ, ಈ ಪ್ರಶ್ನೆ ನಾನು ಇವಾಗಲೇ ಕೇಳಬೇಕಿತ್ತು. ಈ ಕೇಳಿ ಏನು ಪ್ರಯೋಜನ ಇಲ್ಲ. ಏನಮ್ಮ, ನಮ್ಮ ಅಕ್ಕನ ಮನೆ, ನಮ್ಮ ಅಕ್ಕನ ಮಕ್ಕಳು ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಲ್ಲ. ಇವ್ರಿಗೆ ನಮ್ಮ ಮೇಲೆ ಯಾವ ಮರ್ಯಾದೆ ಇದೆ ಅಂತ ಈಗ ಗೊತ್ತಾಯ್ತಾ? ಇವ್ರು ಕೊಟ್ಟ ಮರ್ಯಾದೆಗೆ ಮೊದಲು ಥ್ಯಾಂಕ್ಸ್ ಹೇಳ್ಬಿಡಮ್ಮ. ಅಪ್ಪ, ನಿಮ್ಗೆ ರಜೆ ಸಿಗದೆ ಮದ್ವೆಗೆ ಬರ್ದೇ ಇದ್ರೇನೆ ಚೆನ್ನಾಗಿರ್ತಿತ್ತು. ಕಷ್ಟ ಪಟ್ಕೊಂಡು ಬಂದಿದ್ದಕ್ಕೆ ಇದನ್ನೆಲ್ಲ ನೋಡ್ಬೇಕಾಯ್ತು. ಅಮ್ಮ ಪುಟ್ಟ, ಬೇಡ ದೊಡ್ಡಮ್ಮ, ನೀವೇನು ಹೇಳಬೇಡಿ. ನಮ್ಗೆ ಯಾರ ಮೇಲೂ ಯಾವ ಕೋಪನೂ ಇಲ್ಲ. ಬಡವ್ರನ್ನ ಪ್ರಪಂಚ ನೋಡೋದೇ ಹೇಗೆ, ನೀವು ಹಾಗೆ ನೋಡೋದ್ರಿ. ನಿಮ್ಮಲ್ಲಿ ತುಂಬಾ ಗೌರವ ಇಟ್ಕೊಂಡಿದ್ವಿ, ಆದ್ರೆ ನೀವು ಒಂದ್ ಮಾತು ಆಡದೆ ಸುಮ್ಮನೆ ಆಗ್ಬಿಟ್ರಿ. ಸಾರಿ ಅಣ್ಣ, ನಮ್ಮಿಂದಾಗಿ ಅನಾವಶ್ಯಕವಾಗಿ ಹೀಗಾಗೋಯ್ತು. ಸಂತೋಷವಾಗಿರ್ಬೇಕಾದ ಟೈಮಲ್ಲಿ ಸಂಕಟ ಪಡೋವಾಗೋಯ್ತು. ಅಮ್ಮ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ ಕಣೆ. ನಿಂದೇನು ತಪ್ಪಿಲ್ಲ ಅಣ್ಣ. ದೊಡ್ಡೋರೇ ಸುಮ್ಮನಿರುವಾಗ ನೀನ್ ತಾನೇ ಏನ್ ಮಾಡ್ತೀಯ? ಕಂಗ್ರಾಟ್ಸ್ ಅದಕ್ಕೆ. ನಡೆದಿರೋದ್ನೆಲ್ಲ ಮರೆತು ಖುಷಿಯಾಗಿರಿ. ಹ್ಯಾಪಿ ಮ್ಯಾರಿಡ್ ಲೈಫ್. ವೇದಾಂತ್, ನೀನ್ ತುಂಬಾ ಗ್ರೇಟ್. ನಿನ್ನನ್ನು ಸರಿಯಾಗಿ ಕಾಡ್ಸೋದಕ್ಕೆ ನೀನು ಕರೆಕ್ಟಾಗಿ ರಿವೆಂಜ್ ತಗೊಂಡಲ್ಲ. ನಿನಗೆ ಈಗ ಖುಷಿಯಾಗಿರ್ಬೇಕಲ್ಲ. ನನಗೆ ದುಡ್ಡಿನ ಚಟ ಅಲ್ವಾ, ನಾನು ಕಳ್ಳಿ ಅಲ್ವಾ? ನಾನು ನಿನ್ನಂಥ ಮನುಷ್ಯನ ನೋಡೇ ಇಲ್ಲ. ನಾನು ಬ್ಯಾಗ್ ಹಿಡ್ಕೊಂಡಿದ್ದನ್ನ ನೋಡಿ ನೀನೇ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟೆ ಅಲ್ಲ. ಆದರೆ ನಾನು ಆ ಬ್ಯಾಗ್ನ ಯಾಕೆ ಹಿಡ್ಕೊಂಡಿದ್ದೆ ಅಂತಲೂ ಕೇಳಲಿಲ್ಲ. ನನಗೆ ಮಾತಾಡೋದಕ್ಕೆ ಒಂದು ಅವಕಾಶನೂ ಕೊಡಲಿಲ್ಲ. ಆ ಬ್ಯಾಗ್ ಯಾರ್ದಾಗಿತ್ತೋ ಅವರೇ ಕರುಣೆ ತೋರಿಸಿ ಮಾತಾಡಿದ್ರು. ಆದರೆ ನೀನು ಮಾತ್ರ ನನ್ನ ಕಳ್ಳಿ ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೆ. ನನ್ನ ಸಿಚುವೇಶನಲ್ಲಿ ಯಾರೇ ಇದ್ರೂ ಹಾಗೆ ಯೋಚನೆ ಮಾಡ್ತಿದ್ರು. ನಾನೇನೋ ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋ ಥರ ಮಾತಾಡ. ನೀನು ನಡ್ಕೊಂಡ ರೀತಿ ಹಾಗಿತ್ತು. ಅಷ್ಟಕ್ಕೂ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದ್ದು ನಿನ್ನಿಂದ. ನೀನೇ ದೊಡ್ಡ ಪ್ರಾಬ್ಲಮ್.
ಎಲ್ಲರೂ ಅವ್ರವ್ರ ಲಿಮಿಟಲ್ಲಿದ್ದರೆ ಎಲ್ಲವೂ ಸರಿಯಾಗಿರುತ್ತೆ. ಸರಿ ಸರ್, ಇನ್ನು ಮುಂದೆ ಲಿಮಿಟ್ ಏನು ಅಂತ ತಿಳ್ಕೊತೀವಿ. ನಿಮ್ಮ ಕ್ಯಾರೆಕ್ಟರ್ ಕೂಡ ಅರ್ಥ ಆಯಿತು. ನನ್ನ ಸಿಚುಯೇಷನಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡಿರ್ತಿದ್ರು ಅಂದ್ರಲ್ಲ, ಅಲ್ಲೇ ಅರ್ಥ ಆಯಿತು ನೀವೇನು ಅಂತ. ಪರಿ ಅಕ್ಕ ಬೇಡ, ಇನ್ನೇನು ಮಾತಾಡಬೇಡ. ಈಗಾಗಿರೋ ಮರ್ಯಾದೆನೇ ಸಾಕು. ಇನ್ನೊಂದು ನಿಮಿಷ ಕೂಡ ನಾವು ಇರಲ್ಲ. ಪರಿ ಪರಿ ಹೋಗ್ಬೇಡ್ವೆ. ಪರಿ ಒಂದ್ ನಿಮಿಷ ನಿಂತ್ಕೋ. ಪರಿ ತುಂಬ ಚೆನ್ನಾಗಿ ನೆಡ್ಸ್ಕೊಟ್ರಿ ಮಂಜಣ್ಣ, ಥ್ಯಾಂಕ್ ಯು. ಅಭಿಷಣ ತುಂಬ ಚೆನ್ನಾಗಿ ಮಾಡಿಕೊಟ್ರಿ ಅಡುಗೆ ಎಲ್ಲ. ಹಲೋ ಅಣ್ಣ, ನಾನು ಆದ್ಯ ಮಾತಾಡ್ತಾ ಇರೋದು. ಹೇಗಿದ್ಯಾ ಅಣ್ಣ? ವಿಕಿ ಅಣ್ಣ ಏನು ಮಾಡ್ತಾ ಇದ್ದಾನೆ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀನು ಹೇಗಿದೆಯಾ? ಅದೆಲ್ಲ ಸೆಟ್ ಆಯ್ತಾ? ಇಲ್ಲೆಲ್ಲ ಓಕೆ ಅಣ್ಣ. ಆಲ್ರೆಡಿ ನಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ಯಾ? ಮಿಸ್ ಮಾಡ್ಕೊಳ್ತಿರೋದೇನೋ ನಿಜಾನೇ, ಆದರೆ ನಾನು ಕಾಲ್ ಮಾಡಿರೋದು ಅದಕ್ಕಲ್ಲ. ವಿಷಯ ಬೇರೆನೇ ಇದೆ. ಬೇರೆ ವಿಷಯನ? ಏನಾಯ್ತು ಅದ್ಯಾ? ಆಲ್ ಓಕೆ? ಇಲ್ಲೆಲ್ಲ ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ನಾನು ಹೇಳೋ ವಿಷಯ ಕೇಳಿದರೆ ನೀನು ಏನು ಹೇಳ್ತೀಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೂ ಇದು ನನ್ನ ರಿಕ್ವೆಸ್ಟ್ ಕಣೋ. ಆದ್ಯಾ, ಸುಮ್ಮನೆ ಸುತ್ತಿ ಬೆಳೆಸಿ ಮಾತಾಡಬೇಡ. ಏನು ವಿಷಯ ಹೇಳು. ಅಣ್ಣ, ನಿನ್ನ ಹತ್ರ ಅಮೂಲ್ಯನ ನಂಬರ್ ಇದೆ ಅಲ್ವಾ? ಅವಳಿಗೊಂದು ಕಾಲ್ ಮಾಡಿ ಸಾರಿ ಕೇಳೋ. ವಾಟ್? ಸಾರಿ? ಅದು ನಾನು? ದಟ್ಸ್ ಇಂಪಾಸಿಬಲ್. ಅಣ್ಣ ಪ್ಲೀಸ್, ನಾನು ಹೇಳೋದಕ್ಕೂ ಒಂದು ಕಾರಣ ಇದೆ ಕಣೋ. ಅದಕ್ಕೇನು? ಅದಕ್ಕೆ ಅಮೂಲ್ಯ ಹತ್ರ ನೀನು ಒಮ್ಮೆ ಮಾತಾಡೋಣ. ನೀನು ಒಂದ್ಸಲ ಅಮೂಲ್ಯನ ಹತ್ರ ಮಾತಾಡು, ಆಮೇಲೆ ನಾನು ಆ ವಿಚಾರ ಮನೇಲಿ ಮಾತಾಡ್ತೀನಿ. ಅವಾಗ ಅವ್ರಿಗೂ ಬೆಟರ್ ಅನ್ಸುತ್ತಲ್ವಾ? ನೋ ಅದ್ಯಾ, ನಾಟ್ ಪಾಸಿಬಲ್. ಅಷ್ಟಕ್ಕೂ ಅಮೂಲ್ಯನ ಬಗ್ಗೆ ಗೊತ್ತಿಲ್ಲದೆ ಮಾತಾಡಿದ್ದು ತಪ್ಪಲ್ವಾ? ನೋಡೋದ್ಯಾ, ನಾನು ವಿಷಯ ಗೊತ್ತಿಲ್ಲದೆ ಮಾಡಿದ್ದಲ್ಲ, ಈಗ ನೀನು ವಿಷಯ ಗೊತ್ತಿಲ್ಲದೆ ಮಾತಾಡ್ತೀನಿ. ಅವಳು ನನಗೆ ಇರಿಟೇಟ್ ಮಾಡಬೇಕು ಅಂತ ಏನೇನೆಲ್ಲ ಮಾಡಿದಳನ್ನೋ ಐಡಿಯಾ ಕೂಡ ನಿನಗಿಲ್ಲ. ಅಣ್ಣದು ಹಾಗಲ್ಲ ಅಣ್ಣ, ನೀನು ಮಾತಾಡಿದ್ರೆ ನಂಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಅಲ್ಲದೆ ಸೆನ್ಸಿಟಿವ್ ಮ್ಯಾಟರ್. ಒಂದು ವೇಳೆ ನಾನು ತಪ್ಪಿದ್ರೆ ಅವ್ರ ಮನೆಯವ್ರ ಹತ್ರ ಮಾತಾಡ್ತೀನಿ ಹೊರತು ಆ ಬಜಾರ್ ಹತ್ರ ಮಾತ್ರ ಮಾತಾಡೋದು. ನಮ್ಮ ವಿಷಯ ಏನಾದ್ರು ಇದ್ರೆ ಮಾತಾಡೋಣ. ಅವಳ ಬಗ್ಗೆನೇ ಮಾತಾಡಬೇಕು ಅನ್ನೋದಾದ್ರೆ ಐಮ್ ಹ್ಯಾಂಗಿಂಗ್ ಅಪ್. ಐಮ್ ಸಾರಿ. ಅಣ್ಣ ಹಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.